ಚೆನ್ನಾಗಿ ಬಂದೈತೆ ಸರ್ ಈ ವರ್ಷ ಅಲ್ವಾ. ಗಿಡ ಹಸಿರೈತೆ, ಜೊತೆಗೆ ತೂಕ ಕಾಯಿ ದಪ್ಪನೂ ಐತೆ, ದಪ್ಪನೂ ಐತೆ. ಚೆನ್ನಾಗಿ ಗೊನೆಗಳು ನೋಡಿ ಹೆಂಗಿದಾವೆ ಅಲ್ವಾ. ಒಂದೊಂದು 5-6 ಗೊನೆ ಇದಾವಲ್ಲ ಸರ್ ಒಂದೊಂದರಲ್ಲಿ, 5-6 ಅಂದ್ರೆ ಒಂದು ಸರ ಉದುರೈತ್ರಿ. ಮತ್ತೆ ಗೋಟಾಗಿ ಮನ್ಸರ್ ಹಾಂ, ಒಂದು 4 ಕ್ವಿಂಟಲ್ ಗೋಟೆ ಸರ್ ಉದುರಿರೋದು. 1200 ಅಡಿಕೆ ಗಿಡ ಇದೆ, ಅದರಲ್ಲಿ 800 ಗಿಡಕ್ಕೆ ಫಸಲು ಬಂದಿದೆ. ಸತತವಾಗಿ 3 ವರ್ಷದಿಂದ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸ್ಕೊಂಡು ಅದ್ಭುತವಾಗಿ ಅತಿಯಾದ ಟೆಂಪ್ರೇಚರು, ನಿಮಗೆ ಗೊತ್ತಿದೆ ಮಳೆ ಇಲ್ಲ, ಉಷ್ಣಾಂಶ ಜಾಸ್ತಿ, ಎಲ್ಲ ಕಡೆ ಅಡಿಕೆ ಬೆಳೆನೇ ಫಸಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ಗೋಲ್ಡನ್ ಸಾಯಿಲ್ ಬಳಸಿರೋಂಥ ಈ ತೋಟದ ಬಗ್ಗೆ ಮತ್ತು ರೈತ ಅನಿಸಿಕೆ ಕೇಳೋಣ, ಯಾವ ಥರ ಫಲಿತಾಂಶ ಬಂದಿದೆ ಅಂತ. ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಊರು ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮ ಶಿವಕುಮಾರ್ ಸರ್, ನಾವು ರೈತರು. ನಮ್ದು ಹಾವೇರಿ ಜಿಲ್ಲೆ ಹಿರೇಕೆರಕಲ್ಲಕ್ಕೆ ಚಿಂಗಗೊಂದು ಗ್ರಾಮ ಮೇಡಮ್. ಈಗ ಟೋಟಲಿ ಎಷ್ಟು ಅಡಿಕೆ ಗಿಡ ಇದೆ ಸರ್? ನಮ್ಮ 1150ರಿಂದ ಕಡಿಮೆ ಇದೆ ಸರ್ ಮೇಡಮ್ ಗಿಡ. 1150 ಗಿಡ ಇದೆ. ಅದ್ರಲ್ಲಿ ಫಸಲು ಬಂದಿರೋದು ಎಷ್ಟು ಗಿಡ? ಫಸಲು ರೀ ಒಂದು 800 ಗಿಡ ಬಂದೈತ್ರಿ. 800-850 ಗಿಡ ಬಂದಿರ್ಬೋದು ಸರ್. ಇದು ಎಷ್ಟು ವರ್ಷದ ಅಡಿಕೆ ಬೆಳೆ ಇದು ಮೇಡಮ್? ಅಡಿಕೆ ಬೆಳೆ ಇದು 3ನೇ ವರ್ಷ ಇದ್ರೆ. ಇದು 3ನೇ ವರ್ಷದ್ದು. ಎಷ್ಟು ಅಲ್ಲ, ನಾವು ಗೋಲ್ಡನ್ ಸಾಯಿಲ್ ಬಳಸಿ 3ನೇ ವರ್ಷ. ಇದು ಟೋಟಲ್ ಇದಕ್ಕೆ ಎಷ್ಟು ವರ್ಷ ಆಗಿದೆ ಅಡಿಕೆ ಬೆಳೆಗೆ ಅಂತ? ಇದಕ್ಕೆ 8 ವರ್ಷ ಆಯ್ತು ಮೇಡಮ್. 8 ವರ್ಷ ಆಗಿದೆ. ಈಗ 3 ವರ್ಷದಿಂದ ನೀವು ಸತತವಾಗಿ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತೆ ಸ್ಪ್ರೇಗಳನ್ನು ಬಳಸ್ತಾ ಇದ್ದೀರಾ. ಈಗ ನಿಮಗೆ ಮಾರ್ಗದರ್ಶನ ಮಾಡ್ತಾ ಇರೋದು ಯಾರು ಸರ್? ಸರ್ ನಮ್ಮ ಉಮೇಶ್ ಸರ್ ಹೇಳ್ಕೊಡ್ತಾ ಮಾಡಿ ಸರ್ ಕೇಳ್ತಿರ್ತೀವಿ ಮೇಡಮ್ ಅವರೇ. ಎಲ್ಲ ಅವ್ರು ಅದು ರೀತಿ ಮಾಡಿ ಅಂತ ಮಾಹಿತಿ ಕೊಡ್ತಾರೆ ರೀ ಸರ್ ಮೇಡಮ್ ಅವರೇ. ನಾವು ನಿಮ್ಮ ಉತ್ಪನ್ನವನ್ನ ಯಾವ ಥರ ತರಿಸ್ಕೊಂತೀರಾ ನೀವು? 3 ವರ್ಷದಿಂದ ನಾವು ಎಲ್ಲ ಇದ್ರಾಗ ಮೇಡಮ್ ಅವರೇ ವಿಆರ್ಎಲ್ ತರಿಸ್ತೀವಿ. ವಿಆರ್ಎಲ್ ತರಿಸ್ಕೊಂತೀರಾ, ಬೆಳಗ್ಗೆಗೆ ಹೋಗಿ ತಗೊಂಡ್ಬರ್ತೀರಾ. 3 ವರ್ಷದಿಂದನೂ ಅದೇ ತರ ತರಿಸ್ಕೊಂತಾ ಇದ್ದೀರಾ. ನಿಮ್ಗೆ ನೀವೇನ್ ಬುಕ್ ಮಾಡ್ಕೊಂಡಿರ್ತೀರಾ ಆ ಉತ್ಪನ್ನ ನಿಮ್ಗೆ ಕರೆಕ್ಟಾಗಿ ಬರ್ತಾ ಇದೆಯಾ? ಮತ್ತೆ ಯಾವ ತರ ಬಳಸಬೇಕು ಅಂತ ಈಗ ನಿಮ್ಮ ತೋಟಕ್ಕೆ ಏನಾದ್ರು ಉಮೇಶ್ ಸರ್ ಬಂದು ನೋಡಿ ಹೇಳ್ಕೊಟ್ಟಿದ್ರಾ, ಅಥವಾ ಯಾವ ತರ ನಿಮ್ಗೆ ಗೈಡೆನ್ಸ್ ಮಾಡಿದ್ದಾರೆ? ಮೇಡಮ್ ಫೋನ್ ಮುಖಾಂತರ ವಿಚಾರ ಮಾಡ್ತಿದ್ವಿ ರೀ. ಮಾಡಿ ಆ ರೀತಿ ನಾವು ಅದೇ ಗೈಡೆನ್ಸ್ ಆಗ್ಬೇಕಲ್ರಿ, ಮೊಬೈಲ್ ನೋಡಿ ಯೂಟ್ಯೂಬ್ ನೋಡಿದ್ರೆ. ಹೌದೌದು. ಇವಾಗ ಏನಾದ್ರು ಸಮಸ್ಯೆ ಇರಲಿ, ಎಷ್ಟೋ ಜನ ರೈತರು ನಮ್ಮನ್ನು ಕೇಳ್ತಾ ಇರ್ತೀರಾ, ನಮ್ಮ ತೋಟಕ್ಕೆ ಬಂದು ನೋಡಿ ನೀವು ಇದು ಕೊಡಿ, ನಮಗೆ ಸಲಹೆ ಕೊಡಿ ಅಂತ ಹೇಳ್ತಾ ಇರ್ತೀರಾ. ಆದರೆ ಇದು ಯಾವುದೇ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ ಅಲ್ಲ, ಕಂಪನಿಯಿಂದ ನೇರ ಮಾರಾಟ ವ್ಯವಸ್ಥೆ ರೈತರಿಗೆ. ಈಗ ಏನಾಗುತ್ತೆ ಅಂತಂದರೆ, ನಾವು ಬಂದು ಆಲ್ ಓವರ್ ಕರ್ನಾಟಕ ಇದೆ ಗೋಲ್ಡನ್ ಸಾಯಿಲ್ ಬಳಸೋ ರೈತರು. ಕರ್ನಾಟಕದ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕುಗಳಲ್ಲೂ ಇರ್ತಾರೆ. ಏನಾದ್ರು ಸಮಸ್ಯೆ ಇದ್ರೆ ನಮಗೆ ಫೋಟೋಸ್ ಹಾಕಿದ್ರೆ ಸಾಕು. ನೀವು ಅದೇ ಥರ ಅಲ್ವಾ ಸರ್? ಫೋಟೋಸ್ ಕಳಿಸಿದ್ರೆ ಅದಕ್ಕೆ ತಕ್ಕಂತೆ ನಾವು ಉತ್ಪನ್ನವನ್ನು ನಿಮಗೆ ಕೊಟ್ಟಿದ್ದೀವಿ. ಈಗ 3 ವರ್ಷದಿಂದ ನೀವು ಗೋಲ್ಡನ್ ಸಾಯಿಲ್ನ ಬಳಸ್ತಾ ಇದ್ದೀರಲ್ಲ, 3 ವರ್ಷದಿಂದ ನೀವು ಬಳಸ್ಕೊಂಡು ಬಂದಿದ್ದಕ್ಕೆ ಇವತ್ತು ಗೋಲ್ಡನ್ ಸಾಯಿಲ್ ಬಳಸಿದ್ರಿಂದ ಏನು ಫಲಿತಾಂಶ ಬಂದಿದೆ? ಇಲ್ರಿ ಮೇಡಮ್ ರಿಸಲ್ಟ್ ಚಲೋ ಐತ್ರಿ. ಅದು ಈ ವರ್ಷದ್ದು ವಾತಾವರಣಕ್ಕಂದ್ರೆ ಅಡಿಕೆ ಫಸಲ ಈ ರಾಸಾಯನಿಕ ಗೊಬ್ಬರ ಹಾಕ್ತಾರಲ್ರಿ, ಅದು ಇಷ್ಟಿಲ್ರಿ ಅಡಿಕೆ. ಎಲ್ಲ ಹೀಟಿಗೆ ಟೆಂಪ್ರೇಚರ್ ಇದಾಗಿತ್ರಿ. ನಾವು ಈಗ ಸರ್ಕಾರಿ ಗೊಬ್ಬರ, ರಾಸಾಯನಿಕ ಗೊಬ್ಬರ ಹಾಕಬಿಟ್ರಿ 3-4 ವರ್ಷ ಆಯ್ತ್ರಿ. 3-4 ವರ್ಷ ಆಯ್ತು ನೀವು ರಾಸಾಯನಿಕ ಗೊಬ್ಬರಗಳು ನೋಡಿ. ರೈತರು ಇದನ್ನ ಗಮನಿಸಬೇಕು. ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದು ಬಿಟ್ಟು ಸುಮಾರು 3-4 ವರ್ಷ ಆಗಿದೆ. ಸತತವಾಗಿ 3 ವರ್ಷದಿಂದ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನ ಬಳಸಿದರೆ ಇವತ್ತು ನಾವು ಗೊನೆಗಳನ್ನ ಗಮನಿಸ್ಬೋದು, ಎಷ್ಟು ಅದ್ಭುತವಾಗಿ ಕಾಯಿ ಕಟ್ಟಿದೆ. 8 ವರ್ಷ ಆಗಿದೆ. ಈಗ 8 ವರ್ಷ ಆಗಿದೆ, ನಮ್ಮಲ್ಲಿ ಇನ್ನೂ ಕಾಯಿ ಬಿಡ್ತಾ ಇಲ್ಲ ಅಂತ ಎಷ್ಟೋ ಜನ ರೈತರು ಹೇಳ್ತಾರೆ, ಹೌದಾ ಇಲ್ವಾ ಸರ್? ಅಂಥದ್ರ ಮಧ್ಯೆ 8 ವರ್ಷಕ್ಕೆ ಅದ್ಭುತವಾಗಿ ಫಲಿತಾಂಶ ಬಂದಿದೆ ಅಂದ್ರೆ ಗೋಲ್ಡನ್ ಸಾಯಿಲ್ ಕೆಲಸ ಮಾಡಿದೆ ಅಂತ ಹೇಳ್ತೀರಾ? ಮಾಡಿದ್ವಿ ಮೇಡಮ್, ಮಾಡಿದಕ್ಕೆ ಬರ್ತಿದ್ರಿ ರಿಸಲ್ಟ್ ಅಲ್ವಾ? ಮಾಡಿರೋದ್ರಿಂದನೇ ಬಂದಿದೆ. ಗೋಲ್ಡನ್ ಸಾಯಿಲ್ ಗೊಬ್ಬರ ಅಂದ್ರೆ ಏನು ಅಂತ ಎಷ್ಟೋ ಜನ ರೈತರು ಕನ್ಫ್ಯೂಷನ್ ಇರ್ಬೋದು. ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರವನ್ನು ಬಳಸ್ಕೊಂಡು ಈ ತೋಟವನ್ನು ನಿರ್ವಹಣೆ ಮಾಡಿದ್ದಾರೆ. ಇಂದು ಅಡಿಕೆ ಬೆಳೆಗಾರರು ರಾಸಾಯನಿಕ ಬಿಟ್ಟು ಸಾವಯವ ಕಡೆ ಮುಖ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇಂದು ರಾಸಾಯನಿಕ ಕೃಷಿಗೆ ಅಲ್ವಾ, ಮಣ್ಣು ಗಟ್ಟಿ ಆಗುತ್ತೆ, ಮತ್ತು ಬೆಳೆ ಬೇಗ ಹಾಳಾಗುತ್ತೆ, ರೋಗಗಳಿಗೆ ತುತ್ತಾಗುತ್ತೆ. ಆದ್ರಿಂದ ಇವತ್ತು ಸಾವಯವ ಕೃಷಿಗೆ ವಾಳ್ತಾ ಇದ್ದಾರೆ. ಸರ್, ನಿಮ್ಗೆ ಯಾಕೆ ಗೋಲ್ಡನ್ ಸಾಯಿಲ್ ಬಳಸಿ ಮಾಡಬೇಕು ಅನ್ನಿಸ್ತು? ರೀ ಮೇಡಮ್ ಅವರೇ, ಈಗ ಮತ್ತೆ ಈಗ ಇಲ್ಲೇ ಗೊತ್ತಾಗತ್ತಲ್ರಿ ಮೇಡಮ್ ಅವರೇ, ಈಗ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಗಿಡ ಭಾರಿ ನೀರು ಕೇಳ್ತೈತ್ರಿ. ಆಮೇಲೆ ಈ ವಾತಾವರಣಕ್ಕಂತ್ರಿ ಬೇಗ ಗಿಡ ಕೆಂಪಾಕತ್ರಿ, ಬೇಗ ಕೆಂಪಾಗುತ್ತೆ. ಟೆಂಪ್ರೇಚರಿಗೂ ಕೆಳಗೆ ರಾಸಾಯನಿಕ ಗೊಬ್ಬರ ಹೀಟಿಗ್ರಿ ಇದಾಗತ್ರಿ. ಇದಾದ್ರೆ ಇದು ಆರ್ಗ್ಯಾನಿಕ್ ನೋಡ್ರಿ ಮೇಡಮ್ ಅವರೇ, ಅಷ್ಟು ಈ ಗಿಡ ಕೆಂಪು ಆಗಲ್ಲ, ಕಾಣಿಸ್ತಾ ಇದೆ. ಈಗ ಅಂತೇಳಿ ಮೇಡಮ್ ಅವ್ರೆ ಬೇಸಿಗೆ ಹಿಂಗಿರತ್ರಿ, ಬೇಸಿಗೆಗೂ ಹಿಂಗೆ ಇರುತ್ತೆ. ಸರ್, ಇವಾಗ ನಾನು ಇನ್ನೊಂದು ಕೇಳ್ತೀನಿ, ಸುತ್ತಮುತ್ತ ಯಾರು ರಾಸಾಯನಿಕ ಬಳಸಿ ಬೆಳೆದಿರೋಂಥ ಅಡಿಕೆ ತೋಟನ್ನು ನಿಮ್ಮ ತೋಟಕ್ಕೂ ನೀವು ಕಂಪೇರ್ ಮಾಡಿದಾಗ ನಿಮ್ದಕ್ಕೂ ಅವ್ರದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ಮೇಡಮ್ ಅವ್ರೆ? ಇಳುವರಿ ಒಂದಾತ್ರೆ, ಆಮೇಲೆ ಗಿಡ ಏಕದಮ್ ಬೇಸಿಗೆ ರೀ ಕೆಂಪು ಆಗ್ಬಿಡ್ತೈತ್ರಿ, ಸುಟ್ಟಾಗತ್ರಿ.
ಸುಟ್ಟಂಗಾಗತ್ತೆ, ಹೀಟ್ ಟೆಂಪ್ರೇಚರ್ ಆಗುತ್ತೆ ರೀ ಹೀಟ್ ಟೆಂಪರೇಚರ್. ರಾಸಾಯನಿಕಕ್ಕೂ ಅದಕ್ಕೂ ಅಂದ್ರೆ ರೀ. ಹಾಂ, ಮತ್ತು ಇದಾದರೆ ಹಚ್ಚ ಹಸಿರಾಗೇ ಇರುತ್ತೆ. ಸರ್ ಇವಾಗ ನಾವು ಆಲ್ರೆಡಿ ಒಂದು ಕಟಾವು ಆಗಿದೆ ಅಂತ ಹೇಳಿದ್ರಿ ನೀವು. ಒಂದು ಕಟಾವು ಮಾಡಿ 1 ತಿಂಗಳಾಗಿದೆ, ಈಗ 2ನೇ ಕಟಾವು ಮಾಡಬೇಕು ನೀವು. ಈಗ ಹೋದ ವರ್ಷದ ಫಸಲು ಹೇಗಿತ್ತು, ಈ ವರ್ಷದ ಫಸಲು ಹೇಗಿತ್ತು? ವರ್ಷದಿಂದ ವರ್ಷಕ್ಕೆ ನಿಮಗೆ ಹೆಚ್ಚುತ್ತಾ ಇದೆ ಫಸಲು ಅನ್ನಿಸ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆ ಅನ್ನಿಸ್ತಾ ಇದೆಯಾ? ಮೇಡಮ್ ಅವರೇ ಈಗ ಫಸ್ಟ್ನೇ ವರ್ಷದಾಗ ರೀ 50 ಕ್ವಿಂಟಲ್ ಆಗಿತ್ತು ರೀ. ಹಾಂ, 2ನೇ ವರ್ಷ ಹೋದ ವರ್ಷ ರೀ 80 ಕ್ವಿಂಟಲ್ ಆಗಿತ್ತು ರೀ. ಹಾಂ, ಅದ ನಂತರ ಮನೆಗೆಲ್ಲ ವರ್ಷ ಹಚ್ಚಿಡ್ತೀವಿ ರೀ ಇರ್ಲಿ ನೈಟಿಗೆ ಅಂತಂದ್ರೆ. ಓಕೆ. ಇದು 3ನೇ ವರ್ಷ ರೀ. ಈಗ ಆಲ್ರೆಡಿ ಮೊನ್ನೆ 11 ಕ್ವಿಂಟಲ್ ಕೊಟ್ಟಿವ್ರಿ. 11 ಕ್ವಿಂಟಲ್ ಕೊಟ್ಟಿದ್ದೀರಾ? 11 ಕ್ವಿಂಟಲ್ ಕೊಟ್ಟಿವ್ರಿ. ಹಾಂ, ಹೆಚ್ಚು ಬಿಟ್ರಿ. ಮತ್ತು ಒಂದು 4 ಕ್ವಿಂಟಲ್ ಒಣ ಅಡಿಕೆ ಗೋಟ್ ಉದು ಹಂಗೆ ಬಿದ್ದಿದ್ರಿ. ಗೋಟ್ ನೋಡ್ರಿ ಇದು ಗಟ್ಟಿ ಅಡಿಕದು ಚಾಳಿ ಹೋಗತ್ರಿ ಅಂತ ಒಂದು 4 ಕ್ವಿಂಟಲ್ ಮನೆ ಒಣ ಹಾಕಿವ್ರಿ. ತೊಯ್ದ್ರಿ ಈ ವರ್ಷ, ಹಂಗಾಗಿ ಒಣ ಹಾಕಿ ಮನೆ ಐತ್ರಿ ಮೇಡಮ್. ಅದಕ್ಕೆ ಯಾವ ತರ ಇದೆ? ದುಂಡಡಿಕೆ ಬಂದಿದ್ಯಾ ಅಥವಾ ಕೆಲವೊಬ್ರು ಹೇಳ್ತಾರೆ ಇನ್ನೊಂದ್ ತರ ಅಡಿಕೆ ಬರುತ್ತೆ ಅಂತ? ದುಂಡಡಿಕೆ ದುಂಡಡಿಕೆ ಬಂದಿದೆ, ಸೈಜ್ ದಪ್ಪ ಐತ್ರಿ, ಸಿಪ್ಪೆ ಸ್ವಲ್ಪ ತೆಳುವ ಐತ್ರಿ. ಸಿಪ್ಪೆ ತೆಳುವಿದೆ. ಸರ್ ಇವಾಗ ಇನ್ನೊಂದೇನು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮ ಕೆಲವು ರೈತರು ಏನು ಹೇಳ್ತಾರೆ ಅಂದರೆ, ಸುಮಾರು 8ರಿಂದ ಸುಮಾರು 4 ವರ್ಷ 5 ವರ್ಷದಿಂದ ಅಡಿಕೆ ಫಸಲು ಸ್ಟಾರ್ಟ್ ಆದರೆ 8ರಿಂದ 9 ವರ್ಷದವರೆಗೂ ಅದು ಸಸಿ ಗಿಡ ಅದರಲ್ಲೇ ಹರಳು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಗೋಲ್ಡನ್ ಸಾಯಿಲ್ ಬಳಸಿದ್ರೆ ಹರಳು ನಿಲ್ಲುತ್ತಾ? ನಿಲ್ತೀವಿ ಮೇಡಮ್, ಇಲ್ಲೇ ಕಾಣುತ್ತೆ ನೋಡ್ರಿ. ಈಗ ನೋಡಿ ಮೇಡಮ್ ಕಾಣುತ್ತದೆ. ನಾವೇನು ಸುಳ್ಳು ಹೇಳ್ತಿಲ್ರಿ. ಈಗ ಡೈರೆಕ್ಟ್ ಸರ್ ವಿಡಿಯೋ ಮಾಡ್ತಿದ್ದಾರೆ. ಸರ್ ಇವಾಗ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಗೊನೆ ಇದೆ ಸರ್ ಅಂದಾಜು? ಮೇಡಮ್ 5-6 ಇದೆ ರೀ. 5-6 ಇದೆ. ಹ್ಞೂ ರೀ. ಈಗ ಒಂದೊಂದು ಗೊನೆ ಕಟ್ಟಾಗಿತ್ತು ರೀ, ಕಟಾವಾಗಿತ್ತು ರೀ. ಕಟಾವು ಆಗಿದೆ. ಮಣ್ಣು ಕೂಡ ಮೃದುವಾಗಿದೆ, ನಾವು ಓಡಾಡ್ತಾ ಇದ್ರೆ ಅಂತ ಗಟ್ಟಿ ಇಲ್ಲ. ನೋಡಿ ಎರೆಹುಳದ ಹಿಕ್ಕೆಗಳು ನೋಡಿ ಸರ್. ಮುಟ್ಕೋದು ನೋಡಿ ಸರ್, ಇದೆಲ್ಲ ಎರೆಹುಳುಗಳು. ಹ್ಞೂ ಸರ್. ಇದು ಸರ್ ಮಣ್ಣಿದೆ, ಗೊಬ್ಬರ ಆಗಿರೋ ನೋಡಿ ಸರ್. ಇದು ಎರೆಹುಳ ಮಣ್ಣು ತಿಂದು ಸರ್. ನೋಡಿ ಇಲ್ಲಿ ನೋಡಿ ಎರೆಹುಳಗಳು. ಸರ್ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಬಳಸೋದಕ್ಕಿಂತ ಹಿಂದೆ ಇರ್ತಿತ್ತ ಎರೆಹುಳಗಳಲ್ಲಿ ಯಾವ ರೀತಿ? ರಾಸಾಯನಿಕ ಅವಾಗ ಸರ್, ಅವಾಗ ನಾವು ಅವಾಗ ಮಾಡ್ತಾರ ಪೀಕ್ ಇದೇ ಬೇರೆ ಸರ್ ಬೆಳೆ ಮಾಡ್ತಿದ್ವಿ ಸರ್. ಅವಾಗ ಇದ್ರ ಮೆಕ್ಕೆಜೋಳ ಮಾಡ್ತಿದ್ರು, ಅವಾಗ ಗೊತ್ತಾಗಿದ್ದಿಲ್ಲ ಸರ್. ಕಡಿಮೆ ಸರ್ ಅವಾಗ ಅದು ಕಡಿಮೆ. ಹ್ಞೂ ರೀ ಸರ್. ಈಗ ಎರೆಹುಳ ಎಲ್ಲ ಚೆನ್ನಾಗಿ ಆಗಿದ್ದಾವೆ. ಹ್ಞೂ ರೀ. ಅಡಿಕೆ ಸೈಜು ಚೆನ್ನಾಗಿ ಬಂದಿದೆಯಾ? ಚೆನ್ನಾಗಿ ಬಂದಿದೆ ಸರ್. ಈ ಸರಿ ಏನು ಇಳುವರಿ ಬರ್ಬೋದು? ಎಷ್ಟು ಗಿಡಕ್ಕೆ ಏನು ಅಂದಾಜು? ಈ ವರ್ಷ ಮತ್ತೆ ವರ್ಷ ಲೆಕ್ಕಕ್ಕೆ ನೋಡಿ ಸರ್, ಈ ವರ್ಷ ಡಬಲ್ ಆಗ್ಬೇಕು ಸರ್. ಅಂದರೆ 55ರಿಂದ 85 ಸರ್. 85 ಅಂದರೆ ಒಂದು ನಮ್ಮ ಅನಿಸಿಕೆ ಒಂದು 150 ಕ್ವಿಂಟಲ್ ಲೆಕ್ಕಕ್ಕೆ ಐತ್ರಿ. ಹೆಚ್ಚು ಕಡಿಮೆ 10 ಕ್ವಿಂಟಲ್ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು ರೀ. ಇಲ್ಲಿ ನೋಡಿ, ಗಮನಿಸಬೇಕಾಗಿರೋದು 1150 ಗಿಡದಲ್ಲಿ ಫಸಲು ಬಂದಿರೋದು 800ರಿಂದ 850 ಗಿಡ ಮಾತ್ರ. ಆದ್ರೆ ರೈತರು ಇಳುವರಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ 150 ಕ್ವಿಂಟಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಸರ್ ನೀವು? 150 ಕ್ವಿಂಟಲ್ ಮೇಡಮ್, ಹೆಚ್ಚು ಕಡಿಮೆ 150 ಹೆಚ್ಚು ಕಡಿಮೆ ಏನೋ ಒಂದು 10-20 ಕ್ವಿಂಟಲ್ ಹೆಚ್ಚು ಕಮ್ಮಿ 150 ಕ್ವಿಂಟಲ್ ಫಸಲನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ವರ್ಷದಿಂದ ವರ್ಷಕ್ಕೆ ರೈತರು. ಸರ್ ಈಗ ವರ್ಷ ನೀವು ಏನು ಬಳಸ್ತಿದ್ದೀರಾ ಈಗ ಗೋಲ್ಡನ್ ಸಾಯಿಲ್ ಜೊತೆಗೆ ಏನಾದರೂ ಬೇರೆ? ಸರ್ ಗೋಲ್ಡನ್ ಸಾಯಿಲ್ ಕೊಟ್ಟಾಗ ರೀ ಗ್ರೀನ್ ಗೋಲ್ಡು, ಆಮೇಲೆ ಜೀರಕ್ಷಕ್, ಆಮೇಲೆ ರೀ ಇದು ಯಾವ್ದು ಸರ್ ಅದು ಅಲ್ಲಿ ಡಬ್ಬ ಅಸ್ತ್ರ ಸರ್. ಈ 5 ಲೀಟರ್ ಅರೆಕಾ ಪವರ್ ಬಳಸ್ತಿದ್ದೀರಾ ರೆಗ್ಯುಲರ್ ಆಗಿ? ಅದ್ರ ಜೊತೆ ಅದು ಅಂತ ಕಂಟಿನ್ಯೂ. ಅದ್ರ ಜೊತೆ ಏನಾದರೂ DIP ರಾಸಾಯನಿಕ ಯೂರಿಯಾ? ಇಲ್ಲ, DIP ರಾಸಾಯನಿಕ ಹಾಕಿಲ್ರಿ. ಕೊಟ್ಟಿಗೆ ಗೊಬ್ಬರ ಎಲ್ಲ ಎಷ್ಟು ವರ್ಷಕ್ಕೆ ಬಳಸ್ತೀರಾ? ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ ಸರ್, ನಾನು 4ನೇ ವರ್ಷ ಹಾಕಿದ್ದೆ ಸರ್. 4ನೇ ವರ್ಷ ಗಿಡ ಐತ್ರಿ ನಮ್ದು ಹಸು ಇದ್ದು ಅವಾಗ. 4 ವರ್ಷದಿಂದ ಹಾಕೇ ಇಲ್ಲ ಕೊಟ್ಟಿಗೆ ಗೊಬ್ಬರ? ನಮ್ಮ ದನಿಂದ ಇತ್ತು ಹಾಕಿದ್ವಿ ಸರ್, ಅದು ಬಿಟ್ಟು ಇವತ್ತಿಗೆ ಹಾಕಿಲ್ರಿ. 4 ವರ್ಷದಿಂದ ಹಾಕೇ ಇಲ್ಲ? ಇಲ್ರಿ, ಇತ್ಲ ಹಾಕಿಲ್ರಿ. ಹಂಗಾದ್ರೆ ಬರೀ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಮಾತ್ರ? ಎಷ್ಟೋ ಜನ ರೈತರು ಹೇಳ್ತಾರೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿರ್ತಾರೆ ಬಂದಿರುತ್ತೆ ಅಂತ. ಇಲ್ಲಿ ನೋಡಿ ಶಿವಕುಮಾರ್ ರೈತರು ಹೇಳ್ತಾ ಇದ್ದಾರೆ 4 ವರ್ಷ ಆಗಿದೆ ಕೊಟ್ಟಿಗೆ ಗೊಬ್ಬರ ಕೊಟ್ಟು. ಈ ತೋಟಕ್ಕೆ 4 ವರ್ಷ ಆಗಿದೆ. ಒಂದೊಂದು ಗಿಡದಲ್ಲೂ 5ರಿಂದ 6 ಗೊನೆಗಳನ್ನ ನಾವು ಕಾಣಿಸ್ಬೋದು. ನೀವು ಬೇಕಾದ್ರೆ ಎಣಿಸ್ಕೊಬೋದು. ತೋಟ ಪೂರ್ತಿ ಅದೇ ಥರ ಇದೆ. ಎಲ್ಲೋ ಚೆನ್ನಾಗಿ ಬಂದಿರೋ ಕಡೆ ಒಂದು ಕಡೆ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಳೋ ಹಾಗೆ ಇಲ್ಲ. ನೋಡಿ ಕಾಯಿ ಗಾತ್ರನೂ ನೀವು ಅಬ್ಸರ್ವ್ ಮಾಡ್ಬೋದು ಸರ್. ಝೂಮ್ ಮಾಡಿ ತೋರಿಸಿ ಸರ್ ಕಾಯಿ ಗಾತ್ರ. ಸರ್ ಈಗ ವರ್ಷಕ್ಕೆ ಎಷ್ಟು ಸರಿ ಬಳಸ್ತೀರಾ? 2 ಸರಿನಾ 3 ಸರಿನಾ ನೀವು ಅರೆಕಾ ಪವರ್ ಗ್ರೀನ್ ಗೋಲ್ಡ್ ಎಲ್ಲ? 2 ವರ್ಷ 2 ಸಲ ಬಳಸಿದ್ರಿ, ಈ ವರ್ಷ 3 ಸಲ ಬಳಸಿನ್ರಿ. 3 ಸರಿ ಬಳಸಿದ್ರೆ 2 ಸರಿ ಬಳಸೋದು ಬೆಸ್ಟಾ 3 ಸರಿ ಬಳಸೋದು ಬೆಸ್ಟಾ? ಅಂದ್ರೆ ಸರ್ ಈಗ ನಾವು ಹೆಚ್ಚಿಗೆ ಹೆಂಗ್ ಕೊಡೋಕೆ ಸರ್ ಆ ರೀತಿ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಅದು ಇಂಪ್ರೂವ್ಮೆಂಟ್ ಆಗುತ್ತೆ, ಹೆಚ್ಚಿಗೆ ಕೊಟ್ಟಷ್ಟು ಚೆನ್ನಾಗುತ್ತೆ ಅನ್ನೋದು ಗೊತ್ತಾಗಿದೆ ನಿಮಗೆ. ಸರ್ ಈಗ ಖರ್ಚು ವೆಚ್ಚ ಏನು ಹೇಳ್ತೀರಾ? ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಬೇರೆ ಗೊಬ್ಬರಕ್ಕಿಂತ ಖರ್ಚು ಕಡಿಮೆನಾ ಜಾಸ್ತಿ ಆಗುತ್ತಾ ಅಥವಾ ನಿಮಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆಯಾ? ಏನು ಅನ್ನಿಸ್ತಾ ಇದೆ ನಿಮ್ಮ ಒಪಿನಿಯನ್? ಈಗ ಮೇಡಮ್ ಬೇರೆ
ಬೇರೆ ಕಂಪನಿಗೆ ಹೋದ್ರೆ ಇದು ಡಬಲ್ ಆಗುತ್ತೆ ರೇಟ್ 5 ಲೀಟರ್ಗೆ. ಅಂದ್ರೆ ಒಟ್ಟಲ್ಲಿ ನಿಮಗೆ ಖರ್ಚು ಕಡಿಮೆ ಆಗುತ್ತೆ ಅಂತ ಇಲ್ಲ ಅನ್ಸುತ್ತೆ. ಖರ್ಚು ಕಡಿಮೆ ಐತ್ರಿ. ಕಡಿಮೆ ಇದೆ. ಆದ್ರೆ ಖರ್ಚು ಕಡಿಮೆ ಆದ್ರೂನು ಅದಕ್ಕೆ ತಕ್ಕಂತೆ ಫಲಿತಾಂಶ ಬಂದಿದೆಯಾ ಸರ್ ನಿಮ್ಗೆ? ಬಂದೈತ್ರಿ. ಬಂದಿದ್ಯಾ ಬಂದೈತ್ರಿ. ಸರ್? ಇವಾಗ ನೀವೇ ರೈತರಿಗೆ ಇನ್ನೊಬ್ರು ರೈತರಿಗೆ ಹೇಳ್ತೀರಾ ಅಂದ್ರೆ ನಿಮಗೆ ಮನಸ್ಸಿಗೆ ಒಂದು ಸಮಾಧಾನ ಇದೆ ಅಂತಾನೆ ಅರ್ಥ. ನೋಡ್ರಿ ನಮಗೆ ಸಮಾಧಾನ ಇರಕ್ರಿ. ನಾವು ಬೇರೆ ರೈತರು ಫೋನ್ ಮಾಡ್ತಾರೆ ನಮಗೆ, ಎಷ್ಟೋ ಸತಿ ಫೋನ್ ಮಾಡಿ ಕೇಳ್ರಿ ಮೇಡಮ್ ಅವರೇ ಹಿಂಗ್ ಸರ್ ಬಳಸ್ರಿ ಈ ರೀತಿ ಅಂತ ಹೇಳಿದಿನ್ರಿ. ಸರ್ ಅಡ್ರೆಸ್ ನಂಬರ್ ಕೊಟ್ಟಿದ್ದೀನಿ, ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಕಂಪ್ನಿದು. ಈ ರೀತಿ ವಿಯರಲ್ಲಿಗ ನಿಮಗೆ ಸೌಕರ್ಯ ವಿಯರಲ್ಲಿ ಕಳಿಸ್ತಾರೆ, ದೂರ ಆದ್ರೆ ಹೋಗಕ್ಕ ಅದು ಅಮೌಂಟ್ ಪೇ ಮಾಡಿದ ತಕ್ಷಣ ಅವ್ರು ಕಳಿಸ್ತಾರ ಅಂತ ಹೇಳಿದ್ದೀನಿ ನೋಡ್ರಿ. ಸರ್ ಇನ್ನೊಂದು ಕೇಳ್ಪಟ್ಟೆ ನಾನು, ಈ ವರ್ಷ ಭಾಳ ಬಿಸಿಲು ಜಾಸ್ತಿ ಆಗಿ ಗೊನೆಗಳೆಲ್ಲ ಬಿಚ್ಚುಗೊನೆ ಅಂತ ಹೇಳ್ತಾರೆ, ಕಾಯಿ ಒತ್ತೊತ್ತಿರಲ್ಲ ಅಂತಾರೆ. ನಿಮ್ಮ ಗೊನೆಗಳಲ್ಲಿ ಎಲ್ಲಿ ನೋಡಿದ್ರು ಎಲ್ಲ ಒತ್ತುಗೊನೆಗಳೇ, ಸರ್ ಎಲ್ಲ ಅಂಟ್ಕೊಂಡಿದೆ ಕಾಯಿಂದ ಕಾಯಿಗೆ, ಕರೆಕ್ಟಾ? ಸರ್ ಕಸ ನಾವು ಬನ್ನಿ ಹಂಗೆ ಮುಂದೆ ಹೋಗೋಣ. ಹಂಗೆ ತೋಟ ಪೂರ್ತಿ ಹಂಗೆ ಸರ್ ಇದು ನಾವು ಬೇಸಿಗೆ ಸರ್ ಹಿಂಗೆ ಓಡಂಗಿದ್ದಿಲ್ರಿ. ಸ್ವಲ್ಪ ನಾವು ವಿಡಿಯೋ ಬಿಟ್ಟಿತ್ತು ನೋಡ್ರಿ ಸರ್, ಸ್ಟಾರ್ಟಿಂಗ್ ರೀ ಕಸ ಐತ್ರಿ. ಹೌದು, ನೀವು ವಿಡಿಯೋ ಮಾಡಿಕೊಟ್ಟಿದ್ರಿ. ಹೌದು, ನಾವು ಅದನ್ನ ರೈತರಿಗೆ ಹೇಳ್ಬೇಕು. ಏನಂತಂದ್ರೆ ಶಿವಕುಮಾರ್ ರೈತರು ಸ್ವತಃ ನಾವು ಯಾವ ತರ ಬಂದಿದೆ ಗೊನೆ ಏನು ಅಂತ ಕೇಳಿದಾಗ ಅವರೇ ಸ್ವತಃ ವಿಡಿಯೋ ಮಾಡ್ಕೊಟ್ಟಿದ್ರು. ಸುಮಾರು ಜನ ಫೋನ್ ಮಾಡ್ರಿ ಮೇಡಮ್ ನನಗೆ ಮಾಡ್ರಿ, ಮಾಡಿ ಎಲ್ಲ ಕೇಳಿದಾರ್ರಿ. ಈ ರೀತಿ ಹೇಳಿ ಸರ್ ನಂಬರ್ ಸತಿ ಕೊಟ್ಟಿದ್ದೀನಿ ರೀ, ಕಾಂಟ್ಯಾಕ್ಟ್ ಮಾಡ್ರಿ. ನಿಮಗೆ ಏನಿದ್ರು ಅವ್ರು ಮಸಾಲೆ ಕೊಡ್ತಾರೆ, ನಿಮಗೆ ಸೌಲಭ್ಯ ಮಾಡ್ಕೊಡ್ತಾರೆ. ಅದು ತರೋದು ಹೆಂಗಂತ ಎಲ್ಲ ಹೇಳಿದ್ದೀನಿ ರೀ. ಇನ್ನೊಂದು ನಾನು ನಮ್ಮ ರೈತರಿಗೆ ಸ್ಪಷ್ಟಪಡಿಸ್ತೀನಿ, ನಮ್ಮ ಗೋಲ್ಡನ್ ಸಾಯಿಲ್ ಕಂಪನಿ ಪ್ರಾಡಕ್ಟ್ನ ಬಳಸಿ ಅನೇಕ ರೈತರು ತಾವೇ ಸ್ವತಃ ವಿಡಿಯೋ ಮಾಡ್ಕೊಡ್ತಾರೆ. ಸರ್ ನೀವೇನು ನಮ್ಮ ಗೋಲ್ಡನ್ ಸಾಯಿಲ್ ಕಂಪನಿ ಪ್ರಾಡಕ್ಟ್ನ ಸೇಲ್ ಮಾಡೋರಲ್ಲ, ನೀವು ಅಪ್ಪಟ ರೈತರು. ಇವರು ಅಪ್ಪಟ ರೈತರು, ಸೇಲ್ ಮಾಡೋ ಅಂತಾರಲ್ಲ. ಎಷ್ಟೋ ಜನ ಅನ್ಕೊಬೋದು ನಮ್ಮ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಫೇಸ್ಬುಕ್ ಹೋದ್ರೆ ಸುಮಾರು 700-800 ವಿಡಿಯೋಸ್ ಸಿಗುತ್ತೆ. ಆ 700-800 ವಿಡಿಯೋಸಲ್ಲಿ ಸುಮಾರು 150-200 ವಿಡಿಯೋಸು ರೈತರೇ ಸ್ವತಃ ಮಾಡ್ಕೊಟ್ಟಿರ್ತಾರೆ. ಸರ್ ನಿಮಗೆ ಗೋಲ್ಡನ್ ಸಾಯಿಲ್ ಕಂಪ್ನಿ ಬಗ್ಗೆ ವಿಶ್ವಾಸ ಇರಲಿಲ್ಲ ಅಂದಿದ್ದಿದ್ರೆ, ಫಲಿತಾಂಶ ಬಂದಿರಲಿಲ್ಲ ಅಂದಿದ್ದಿದ್ರೆ ನಾವು ನಿಮ್ಮನ್ನು ಕೇಳಿದಾಗ ನೀವು ವಿಡಿಯೋ ಮಾಡ್ಕೊಡ್ತಾ ಇದ್ರಾ? ಮಾಡ್ಕೊಡ್ತಿರ್ಲಿಲ್ಲ. ಈಗ ನಾವು ಬಂದು ಅಂದಾಗ ನೀವು ಇಷ್ಟು ಚೆನ್ನಾಗಿ ನಮ್ಮನ್ನು ಸ್ಪಂದಿಸ್ತಾ ಇದ್ರಾ? ಮಾಡ್ತಾ ಇರಲಿಲ್ಲ. ಯಾಕೆ ಅಂತ ನಾವು ಇಲ್ಲಿ ಗಮನಿಸ್ಬೋದು, ನಂಬಿಕೆ ಅಪನಂಬಿಕೆ ಪ್ರಶ್ನೆ ಬೇರೆ. ನಾವು ನಂಬಿದ್ರೇನೆ ಇವಾಗ ನಾವು ನಾಳೆನ ಜೀವನದ ಮೇಲೆ ನಮಗೆ ನಂಬಿಕೆ ಇರೋದಕ್ಕೆ ಇವತ್ತು ವಿಶ್ವಾಸವಾಗಿ ಬದುಕ್ತಾ ಇರ್ತೀವಿ. ದಯಮಾಡಿ ಅನುಮಾನ ಪಡೋದು ಬೇಡ. ನಿಮ್ಮ ಥರನೇ ಅವರು ಒಬ್ಬರು ರೈತರು, ಅವರೇ ಸ್ವತಃ ವಿಡಿಯೋ ಮಾಡಿಕೊಟ್ಟಿದ್ರು. ಮತ್ತು ನಾವು ಇವತ್ತು ತೋಟಕ್ಕೆ ಬಂದು ಅವ್ರ ತೋಟದಲ್ಲಿ ಅಡಿಕೆ ಫಸಲು ಯಾವ ಥರ ಇದೆ, ಬಳಸಿದ ಯಾವ ರೀತಿ, ಉತ್ಪನ್ನ ಯಾವ ರೀತಿ ತರಿಸ್ಕೊಂಡಿದ್ದಾರೆ, ಸತತವಾಗಿ 1 ವರ್ಷ ಒಂದೇ ಟೈಮ್ ಬಳಸಿರೋಂಥ ರೈತರಲ್ಲ, 3 ವರ್ಷದಿಂದ ಸತತವಾಗಿ ಬಳಸ್ತಾ ಇರೋಂಥ ರೈತರ ಅನಿಸಿಕೆ ಅಭಿಪ್ರಾಯ ಯಾವ ಥರ ಪ್ರಾಡಕ್ಟ್ ಬಳಸ್ತಾ ಇದ್ರಿ ಅಂತ ಹೇಳ್ಬೋದಾ ನೀವು? ಸರ್ ಈಗ ನೀವು ಫಸ್ಟ್ನೇ ಸರಿ ಸರ್ ಈಗ ಫಸ್ಟ್ ಸರ್ ನಾವು 2 ಟೈಮ್ ಹಾಕಿದ್ವಿ ರೀ. ಅಂದ್ರಿ ಸರ್ ನಾನು ಹೆಂಗ್ ಕೊಡ್ತಾ ಇದ್ರಿ ಗಿಡದ ಹತ್ರ? ಯಾವ ರೀತಿ? ಹೆಂಗೋ ಸರ್ ನೀವು 3 ಹಾಕ್ರಿ ಸರ್, ನಾನು 4 ಸಂತಿದ್ದೆ ಮಾತ್ರ ಸರ್. ನಿಮ್ಮನ್ನ 4 ತರ್ಸ್ಕೊಳ್ತಿದ್ದೆ ಸರ್. ನೀವು 3 ಹಾಕ್ರಿ, ಒಂದು ಎಕರೆ 1 ಎಕರೆ 10 ಗುಂಟೆ ಕಂತಿದ್ರಿ ಸರ್, ಅಲ್ಲ 2 ಎಕರೆ. ನಾವು ಇಲ್ಲಿ ಸರ್ ಇನ್ನೊಂದು ಹೆಚ್ಚಿಗಿರ್ಲಿ ಅಂತ ತರ್ಸಂತಿದ್ವಿ. ಏನಾಗಲ್ರಿ ಭೂಮಿ ಹಾಕಿದ್ದು ಎಲ್ಲೂ ಹೋಗಲ್ಲ, ಟೈಮ್ ಕೊಡ್ತೈತೆ ಅಂತಂದ್ರೆ 200 ಲೀಟರ್ ನೀರಿಗೆ ಯಾವ್ದು ಇದು ಎಷ್ಟೆಷ್ಟು ಹಾಕ್ತಿದ್ರಿ ಏನಾದ್ರು ಸರ್? ನಾವು ಒಂದು ಇಂಥ ಸರ್ ಬ್ಯಾರಲ್ ರೀ, 200 ಲೀಟರ್ 250 ಲೀಟರ್ ಬ್ಯಾರಲ್ ರೀ ಸರ್. ಅಲ್ಲೇ ಸರ್ ಅದು 250 ಲೀಟರ್ 250 ಲೀಟರ್ ನಾವು ಹೆಚ್ಚಿನ ಹಾಕ್ತಿದ್ವಿ. ಹೆಚ್ಚಿಗೆ ಆಗ್ತಾ ಇದ್ರಿ, ಸ್ವಲ್ಪ ಹೆಚ್ಚಿಗೆ ಹಾಕ್ರಿ ಏನಾಗಲ್ಲ ಅಂತಂದ್ರೆ. ಯಾಕಂದ್ರೆ ಇದನ್ನ ರಾಸಾಯನಿಕ ಗೊಬ್ಬರ ಅಲ್ಲ ನೋಡ್ರಿ, ಎಫೆಕ್ಟ್ ಆಗುತ್ತೆ ಅನ್ನಕ್ರಿ. ಇದು ಆರ್ಗ್ಯಾನಿಕ್, ಇದು ನ್ಯಾಚುರಲ್ ಸರ್. ಹಂಗಾಗ್ರಿ ನಾವು ಹೆಚ್ಚಿಗೆ ಹಾಕ್ತಿದ್ವಿ ರೀ. ಸರ್ ಬೇರೆ ಏನು ಸಮಸ್ಯೆ, ಏನೇನು ಸಮಸ್ಯೆ ಇದೆ, ಏನು ಸಮಸ್ಯೆ ಇಲ್ಲ ನಿಮ್ಮ ತೋಟದಲ್ಲಿ ಇವತ್ತು ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಬಳಸ್ತಾ ಇರೋದ್ರಿಂದ ಏನು ಅನುಕೂಲ ಆಗಿದೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಿಮಗೆ? ಸರ್ ನಮ್ದೇನು ಸರ್, ಈಗ ಇಲ್ಲೇ ಕಾಣ್ತೀವಿ ನೋಡಿ ಸರ್, ಇಲ್ಲೇ ವಿಡಿಯೋ ಮಾಡ್ಕೊಂಡಿದ್ವಿ ಸರ್. ಸರ್ ಒಬ್ಬರು ಸರ ಈಗ ಒಂದೊಂದು ಇದ್ರಾಗ ಸರ್ ಪೂರ್ತಿ ಗೊನೆ ಒಣಗಿರುತ್ತೆ ಸರ್. ಒಬ್ಬರದ್ರಾಗ್ರಿ 2 ಗೊನೆ ಮ್ಯಾಗ ಇಲ್ಲ 2 ವರ್ಷ 2-3 ಹೆಚ್ಚಿಗೆ ಆತ್ರಿ. ನಮ್ದು ನೋಡಿ ಸರ್ ಇಲ್ಲೇ ಕಾಣ್ತಿದ್ವಿ. ಈಗ ಆಮೇಲೆ ರೀ ಗೊನೆ ಇದ್ರುವ ಕಾಯಿ ಹತ್ತರಲ್ರಿ, ಅರ್ಧ ಉದುರಿ ಹೋಗಿರ್ತೀರಿ ಒಂದ್ ಗೊನೆಯಾಗ. 100 ಹಳ್ಳಿದ್ರಿ 50 ಅಷ್ಟ ಇರ್ತೈತ್ರಿ, ಹೀಟಿಗೆ ಉದುರಿ ಇರುತ್ತೆ. ಆಮೇಲೆ ರೀ ಅಷ್ಟ್ ನಮ್ದು ಉದುರಿಲ್ರಿ, ಎಲ್ಲ ಒಂದ ಕುದುರುತ್ತೆ ಸರ್. ಗೋಲ್ಡನ್ ಸಾಯಿಲ್ ಬಳಸೋದ್ರಿಂದ ಅರಳು ಉದುರೋದು ನಿಲ್ಲುತ್ತೆ. ಒಂದು ಗಿಡ ಚೆನ್ನಾಗೈತೆ, ಎರೆಹುಳ ಸ್ಟಾರ್ಟ್ ಆಗೈತೆ. ಬೇಸಿಗೆ ಕಾಲದಲ್ಲಿ ಎಲ್ಲರ ತೋಟ ಹಳದಿ ಆದ್ರೂ ನನ್ನ ತೋಟ ಹಚ್ಚ ಹಸಿರಾಗಿದೆ ಅಂತ ಸ್ಟಾರ್ಟಿಂಗ್ ಹೇಳ್ಬಿಟ್ರು. ಇವತ್ತು ಆಲ್ರೆಡಿ ನಮಗೆ 2 ವರ್ಷದಿಂದ ಕರೆಕ್ಟಾಗಿ ಮಳೆ ಇಲ್ಲ. ಅಡಿಕೆ ಬೆಳೆಗಾರರು ಇವತ್ತು ಬಹಳ ಚಿಂತೆ ಮಾಡ್ತಾ ಇದ್ದಾರೆ. ಏನು ಮಳೆ ಇಲ್ಲ, ಗಿಡಗಳು ಹಳದಿ ಬಣ್ಣಕ್ಕೆ, ಏನು ಸುಮಾರು ಹಣ್ಣೆಲೆ ಥರನೇ ಹಳದಿ ಬಣ್ಣಕ್ಕೆ ಬಂದಿರುತ್ತೆ ಆ ಥರ. ಹಂಗಾಗಿ ಇವತ್ತು ಅದ್ಭುತವಾಗಿ ಫಲಿತಾಂಶ ಬಂದು ಹಚ್ಚ ಹಸಿರಾಗಿದೆ ತೋಟ ಅಂತ. ಈಗ ಹಂಗೆ ಮುಂದೆ ಹೋಗಿ ತೋರ್ಸೋಣ. ನೋಡ್ತಾ ಇರ್ಬೋದು ಗೊನೆಗಳು ಯಾವ ರೀತಿ ಇದೆ ಅಂತ. ಜೂನ್ ತಿಂಗಳ ಬಿಟ್ಟಿಲ್ರಿ.
ಇವತ್ತು ಬಿಟ್ಟಿವ್ರಿ ಇವತ್ತು ಬಿಟ್ಟಿದ್ದೀವಿ. ನೋಡ್ರಿ ಬಿಟ್ರಿ ಹಾ. ಇಲ್ಲಿ ಉಳ್ಕೋಕ್ ಬರ್ತಾರ್ರಿ ಅಡಿಕೆ ಬಡಿ ಕಾರಿಸ್ತಾರಂತ ನಾವು ಇಲ್ಲೇ ಇದ್ದೀವಿ ಬೆಳಗ್ಗೆಯಿಂದ. ಹೌದಾ? ನೋಡಿ ಎಲ್ಲ ತುಂಬ ಗೊನೆಗಳು. ಎಷ್ಟೆಷ್ಟು ಗೊನೆ ಇದಾವೆ ಸರ್ ಎಲ್ಲ ಒಂದೊಂದರಲ್ಲಿ? ಸರ್ 5-6 ಇದೆ ಸರ್. 5-6 ಗೊನೆಗಳಿದ್ದಾವೆ. ನೋಡ್ರಿ ಸರ್. ಚೆನ್ನಾಗಿ ತುಂಬ ಗೊನೆ ಆಗಿದ್ದಾವೆ ಎಲ್ಲ. ಗಿಡನೂ ಚೆನ್ನಾಗಿದ್ದಾವೆ. ಸರ್ ಇವಾಗ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಚೆನ್ನಾಗಿದೆಯಾ ಸರ್? ನೋಡ್ರಿ ಮೇಡಮ್ ತೇವಾಂಶ ಇರುತ್ತಾ ಚೆನ್ನಾಗಿ? ಇರುತ್ತೆ ತೇವಾಂಶ ಇರುತ್ತೆ ರೀ. ಸರ್ ಹಂಗೆ ಆ ಎಂಡ್ವರೆಗೂ ಹೋಗ್ಬಿಡೋಣ, ತೋಟ ಪೂರ್ತಿ ತೋರ್ಸ್ಕೊಂಡಾಗುತ್ತೆ. ಉಪಯೋಗ ಇದೆ. ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಬಳಸ್ಬೋದಾ ಹೇಗೆ? ಏನು ನಿಮ್ಮ ನೇರ ಒಪಿನಿಯನ್? ಸರ್ 100% ಬಳಸ್ಬೋದು ಸರ್. ಬಳಸ್ಬೋದು, ಅನುಕೂಲ ಆಗುತ್ತೆ. ತೊಂದರೆ ಇಲ್ಲ ಸರ್. ಅಲ್ಲಿ ಗೊನೆ ಕಟ್ಟಿರೋದು ನೋಡಿ. ನೋಡಿ ಗೊನೆ ನೋಡಿ ತೋಟ ನೋಡಿ ರೈತರ ಅನಿಸಿಕೆ ಕೇಳಿ ಗೋಲ್ಡನ್ ಸಾಯಿಲ್ ಬಳಸಿ. ಸರ್ ಈಗ ಈ ವಿಡಿಯೋ ನೋಡ್ತಾ ಇರೋಂಥ ರೈತರು ನಿಮ್ಮ ತೋಟ ಬಂದು ನೋಡ್ಬೋದಾ? ನೋಡ್ಬೋದು ಸರ್. ಎಲ್ಲಿ ಅಡ್ರೆಸ್ ಏನು ಹೇಳ್ತೀರಾ ಕರೆಕ್ಟಾಗಿ ಲೊಕೇಶನ್? ಸರ್ ಇದು ಹಾವೇರಿ ಜಿಲ್ಲೆ ಹಿರಿಕೂರು ತಾಲೂಕು ಸರ್, ಚಿನ್ನಮುಗನ್ ಗ್ರಾಮ. ಹಂಸದಿಂದ 5 ಕಿಲೋಮೀಟರ್ ಆಗುತ್ತೆ. ಶಿವಕುಮಾರ್ ಅಂತ ಬಂದು ಕೇಳಿದ್ರೆ ಕುಬ್ಸಾದ್ರಿ. ಹಾಂ, ಅಡ್ರೆಸ್ ಸರ್ ಕುಬ್ಸಾದ್, ಶಿವಕುಮಾರ್ ಕುಬ್ಸಾದ್ ಅಂತ ಸರ್ ಯಾರು ಹೇಳ್ತಾರೆ. ಬಂದು ಹೇಳಿದ್ರೆ ನೋಡಿ ಸರ್, ಬಂದು ನೋಡ್ಬೋದು. ನೋಡಿ ಸರ್, ನೋಡ್ಬೋದು ಕೇಳ್ಬೋದು ಸರ್ ಏನಾರು ಇದ್ರೆ. ನಾವು ಇನ್ನೊಮ್ಮೆ ಭೇಟಿ ಕೊಡ್ತೀವಿ. ಯಾವಾಗ ಅಂತಂದ್ರೆ ಒಂಬಳೆ ಹೊಡೆಯೋ ಟೈಮಲ್ಲಿ ಮತ್ತೆ ಶಿವಕುಮಾರ್ ಸರ್ ತೋಟಕ್ಕೆ ಬರ್ತೀವಿ. ಆವಾಗ ಪೂರ್ತಿ ಕಟಾವಾಗಿರುತ್ತೆ. ಪೂರ್ತಿ ಕಟಾವಾಗಿ ಎಷ್ಟು ಕ್ವಿಂಟಲ್ ಅಡಿಕೆ ಬಂತು ಅಂತ ಸಂಪೂರ್ಣ ಮಾಹಿತಿಯನ್ನು ನಾವು ರೈತರ ಮುಖಾಂತರ ನಿಮಗೆ ತಿಳಿಸ್ತೀವಿ. ಗೋಲ್ಡನ್ ಸಾಯಿಲಲ್ಲಿ ಸತತವಾಗಿ 3 ವರ್ಷದಿಂದ ಬಳಸ್ತಾ ಇರೋಂಥ ರೈತರು ವಿಡಿಯೋಸ್ ನಾವು ಹಾಕ್ತಾನೆ ಇರ್ತೀವಿ. ನೀವು ನೋಡ್ತಾ ಇರ್ಬೋದು, ಗೋಲ್ಡನ್ ಸಾಯಿಲ್ ಹಿಂದೆ ಹಳೆ ವಿಡಿಯೋಸ್ ನೀವು ನೋಡ್ತಾ ಇದ್ರೆ ಸತತವಾಗಿ ಬಳಸ್ತಾ ಇರ್ತಾರೆ. ಕೆಲವರು ನಂಬಿಕೆ ಇಲ್ದವರು ಬಂದು ಇಲ್ಲಿ ನೋಡ್ಲೂಬೋದು ಅಲ್ವಾ? ಹ್ಞೂ ಸರ್, ನೋಡ್ಬೋದು. ನೋಡಲಿ ಸರ್, ಅದಕ್ಕೆ ಹೇಳಿ ಸರ್. ಎಂಥ ಗೊನೆ ಇದ್ದಾವೆ ಸರ್, ತುಂಬ ಗೊನೆಗಳು. ಅಪ್ಪ ಒಂದು ಸೆಕೆಂಡ್ ವಿಡಿಯೋ ಮಾಡ್ತೀನಿ. ಯಾವ ಗಿಡ ನೋಡಿದ್ರು ನಿಮಗೆ ಒಂದೇ ಥರ ನೋಡಿ ಹೇಗಿದೆ. ಯಾವ ಗಿಡ ನೋಡಿದ್ರೂ ಹಾಗೆ ಇರುತ್ತೆ. ಹಾಂ ಸರ್, ಲೇಬಲ್ ಹೋಗ್ಬಿಟ್ಟಿದೆ ಸರ್. ಇದು ಲೇಬಲ್ ಹೋಗ್ಬಿಟ್ಟಿದೆ. ಹ್ಞೂ ಸರ್. ಇದೇ ಎಲ್ಲ ಪ್ರಾಡಕ್ಟ್ಸ್ ಅಲ್ವಾ? ಇದು ಗೋಲ್ಡ್ ಪವರು ಇದು ಯೂಸ್ ಮಾಡಿದ್ದೀರಾ? ಪೊಟ್ಯಾಶು, ಹ್ಞೂ ಸರ್, ಮೆಗ್ನೀಷಿಯಮ್ಮು, ಬೋರನ್ನು, ಬೋರೋ ಬೂಸ್ಟ್, ರಕ್ಷಕು, ಇದು ಗ್ರೀನ್ ಗೋಲ್ಡ್ ಸರ್. ಗ್ರೀನ್ ಗೋಲ್ಡ್ ಇದು ಸರ್ ಇದೆಲ್ಲ ಬಳಸ್ತಿದ್ದೀರಿ. ಇದು ಅರೇಕಾ ಪವರು ಸರ್, ಪವರ್ ಸರ್. ಅದು ಇಲ್ಲೇ ಹೋಗಿ ಸರ್, ಹೊಲ್ದಾಗ್ರಿ ಕ್ಯಾನ್ ಇಲ್ಲ, ಸ್ಟಿಕ್ಕರ್ ಇಲ್ಲ. ಸ್ಟಿಕ್ಕರ್ ಹೋಗಿ ಸರ್. ಇರಲಿ. ಏನು ಗೊನೆ ನೋಡಿ ಸರ್ ಎಷ್ಟಿದೆ. ಇದೆಲ್ಲ ಒಂದೊಂದು ಅರ್ಧ ಚೀಲನೇ ತುಂಬಿಡಂಗಿದೆ ಅಲ್ಲ ಸರ್ ಇದು ಗೊನೆ. ಸರ್ 5-6 ಗೊನೆ ಇದೆ ಸರ್. ಇನ್ನೂ ಈ ಬಿಸಿಲಿಗೆ ಈ ಥರ ಗೊನೆಗಳು ಬಂದಿರೋದೇ ಆಶ್ಚರ್ಯ ಅಲ್ವಾ? ನೋಡಿ ಯಾವ ರೀತಿ ಇದಾವೆ ಗೊನೆಗಳೆಲ್ಲ ನೋಡ್ಬೋದು. ರೈತರು ಹಿರೇಕೆರೂರು ತಾಲೂಕು ಫಾರ್ಮರ್ಸು ಬಂದು ವಿಸಿಟ್ ಮಾಡಿ. ಭಾಳ ಬೇಗ ಕಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಬೇಗ ಬಂದರೆ ಈ ತೋಟ ನೋಡ್ಬೋದು. ಯಾವುದೇ ರೀತಿ ರೋಗಗಳಿಲ್ಲ ಈ ತೋಟದಲ್ಲಿ. ತುಂಬ ಗೊನೆಗಳು, ಭಾಳ ಅದ್ಭುತವಾದ ಅಡಿಕೆ ಫಸಲು ಬಂದಿದೆ. ಸತತವಾಗಿ 3ನೇ ವರ್ಷ ಇದು ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಇವರು ಬಳಸಿರೋದು. ಯಾವುದು ರಾಸಾಯನಿಕಗಳನ್ನು ಬಳಸದೆ ಇದು ಒಂದರಲ್ಲೇ ಕಂಟಿನ್ಯೂ ಆಗಿದ್ದಾರೆ. ಸಾವಿರದ 150 ಗಿಡದಲ್ಲಿ 800 ಗಿಡ ಫಸಲು ಬರ್ತೈತೆ. ಸರ್ ಇವಾಗ ನಾವು ಎಷ್ಟೋ ಜನ ರೈತರಿಗೆ ನೀವು ರಿಯಾಲಿಟಿ ಹೇಳ್ತೀವಿ, 3 ವರ್ಷದಿಂದ ಬಳಸಿದ್ದಾರೆ, ನಿಮ್ಮ ಅನಿಸಿಕೆಯನ್ನು ಹೇಳ್ತೀರಾ. ಆದರೂ ಕೆಲವೊಬ್ರು ನಂಬಲ್ಲ. ಅಂತ ರೈತರು ನೀವೇನು ಹೇಳ್ಬೋದು? ಅಲ್ರಿ ಮೇಡಮ್ ಬರೀ ನಾವು ಮೇಡಮ್ ಫಸ್ಟ್ ಯೂಟ್ಯೂಬ್ ನೋಡಿ ಸರ್ ಡೈರೆಕ್ಟ್ ತಗೊಂಡಿವ್ರಿ. ನಂಬಿಕೆ ಮೇಲೆ ತಗೊಂಡಿವ್ರಿ. ನಂಬಿಕೆ ಮೇಲೆ ತಗೊಂಡಿದ್ದೀರಾ? ಅದೇ ವಿಶ್ವಾಸ ಮೇಲೆ ನಂಬಿಕೆ ಮೇಲೆ ಆಗಕತ್ತೀವ್ರಿ. ಈಗ ಯಾರ ಸುಮ್ಮನೆ ಅವ್ರ ಕಾಟಾಚಾರಕ್ಕೆ ಯೂಟ್ಯೂಬ್ನಾಗ ಬಿಡ್ತಾರ್ರೆ, ಹಂಗೆ ಹಿಂಗೆ ಅಂತಂದು ಅನ್ನೋರು ಇರ್ತಾರ್ರಿ. ಅವ್ರ ಕಂಪ್ನಿ ಪ್ರಾಡಕ್ಟ್ ಹೆಚ್ಚಿಗೆ ಬೇಡಿಕೆ ಆಗ್ಲಿ ಅಂತಂದು. ಈಗ ನಾವು ಪಕ್ಕ ರೈತರಲ್ರಿ, ನಾವು ಯಾವ ಕಂಪ್ನಿ ಸೇಲ್ ಮಾಡೋರಲ್ಲ, ಯಾವ್ದಲ್ರಿ ನಾವು ತರ್ಸ್ಕೊಂತೀವಿ ಹಾಕ್ತಿವ್ರಿ. ಈಗ ನಾವೇ ಡೇಟಾ ಮಾತಾಡ್ತಿರೋದು ರೈತರಿಗೆ. ನಾವು ಹಾಕ್ತಿರೋದು ನಾವೇ ಹಾಕೋದಿನ. ಯಾರು ಕರ್ಕೊಂಡ್ರಿ ನಾನು ಬರ್ತೀನಿ ಹಾಕೊಂಡು ಹೋಗ್ತೀನಿ ರೀ ಮನೆಗೆ. ದಿವಸ ಒಂದೊಂದು ಕ್ಯಾನ್ ಹಾಕೊಂಡು ಹೋಗ್ತೀನಿ ರೀ. ಅಷ್ಟು ಕರೆಂಟ್ ಹೋಗುತ್ತೆ. ಮತ್ತೆ ಡಂಪ್ ಸುಮ್ಮನೆ ಮರನೇ ಮತ್ತೆ ಹಾಕೋದ್ರಿ. ಈ ರೀತಿ ಮಾಡ್ತೀವ್ರಿ.
ಅಂದ್ರೆ ನಮ್ದಕ್ರಿ ರೈತರ ಸುಮ್ಮನೆ ಅದ ಮಾಡೋದಲ್ರಿ. ನಾವು ಸುಮ್ನೆ ಹೇಳಿ ಅಂದ್ರೆ ನೀವು ಹೇಳಕ್ ಆಗುತ್ತಾ ಸರ್? ಹೇಳಕ್ಕಾಗಲ್ರಿ, ಆಗೋದಿಲ್ಲ. ಹೇಳಕ್ಕಾಗಲ್ರಿ. ಯಾಕೆ ಮನ್ಸು ಬರಲ್ರಿ ಹೇಳಕ್ಕ. ಮನ್ಸು ಬರೋದಿಲ್ಲ, ಯಾಕೆಂದ್ರೆ ನೀವೇ ರೈತರಾಗಿ ಇನ್ನೊಬ್ರು ರೈತರಿಗೆ ಮೋಸ ಮಾಡೋದಕ್ಕೆ ಯಾವ್ದೇ ಕಾರಣಕ್ಕೂ ಮನ್ಸು ಬರೋದಿಲ್ಲ. ಈಗ ನಮ್ಮಿಂದ ನಿಮ್ಗೇನ್ ಲಾಭ ಇಲ್ಲ, ನಾವು ಪ್ರಾಡಕ್ಟ್ ಕೊಟ್ಟಿದೀವಿ, ನೀವು ದುಡ್ಡು ಕೊಟ್ಟಿದ್ದೀರಾ, ಆದ್ರೆ ನಿಮ್ಗೆ ಲಾಭ ಆಗಿರೋದೇನು ಬೆಳೆನಲ್ಲಿ. ಆ ಬೆಳೆ ಚೆನ್ನಾಗಿ ಬಂದಾಗ ನಿಮಗ್ ಲಾಭ ಆಗಿರೋದ್ರಿಂದ ನೀವು ಸಂತೋಷವಾಗಿ ನಮ್ಗೆ ಅನಿಸಿಕೆ ಹೇಳಿದೀರಾ. ಇಲ್ಲೆಲ್ಲ ಉದ್ರೋಗಿತ್ತು, ತೋಟ ಈ ತರ ಇರ್ಲಿಲ್ಲ ಅಂದಿದ್ದೆ ನಾವು ಬಂದ್ರು ನೀವು ವಿಡಿಯೋ ಕೊಡಕ್ ಆಗ್ತಾ ಇತ್ತಾ? ನಾವು ತೋರ್ಸಕ್ ಆಗ್ತಾ ಇತ್ತಾ? ಆಗ್ತಾ ಇರ್ಲಿಲ್ಲ. ನೋಡಿ, ಇಷ್ಟೇ ನಂಬಿಕೆ. ದಯಮಾಡಿ ನೀವು ನಮ್ಮನ್ನ ಅನುಮಾನಿಸ್ಬೇಡಿ. ನಿಮಗೆ ಅಷ್ಟು ಅನುಮಾನ ಇದ್ರೆ ನೀವು ಬೇಕಾದ್ರೆ ನಾವು ರೈತರ ಅಡ್ರೆಸ್ ಕೂಡ ಹೇಳ್ತಿದ್ದೀವಿ. ನೇರವಾಗಿ ತೋಟಕ್ಕೆ ಬನ್ನಿ, ನೋಡಿ, ರೈತರ ಜೊತೆ ಮಾತಾಡಿ ಆಮೇಲೆ ನೀವು ಬಳಸಿ ಅಂತ ಹೇಳ್ತಾ ಇಲ್ಲಿ ಸುತ್ತಮುತ್ತ ಇರೋಂಥ ರೈತರುಗಳು ಇವ್ರ ತೋಟಕ್ಕೆ ನೀವು ಭೇಟಿ ನೀಡ್ಬೋದು ಅಂತ ಹೇಳ್ತಾ ತಮ್ಮ ಅಮೂಲ್ಯವಾದ ಸಮಯವನ್ನು ಶಿವಕುಮಾರ್ ಸರ್ ನಮಗೋಸ್ಕರ ಕೊಟ್ಟರು. ಬೆಳಗ್ಗೆನೇ ಅವ್ರಿಗೂ ಬಹಳ ಕೆಲಸಗಳಿದ್ರೂ ಕೂಡ ನಮಗೆ ಇಷ್ಟು ವಿವರವಾಗಿ ಡೀಟೇಲ್ಸ್ ಎಲ್ಲ ಕೊಟ್ಟರು. ಸರ್, ಈ ಕಡೆ ಹಿಂಗೊಂದು ಡೈರೆಕ್ಷನ್ ಪೂರ್ತಿ ತೋರಿಸಿ ಸರ್. ಎಷ್ಟು ಚೆನ್ನಾಗಿ ಕಾಯಿ ಹಿಡಿದಿದೆ, ನಮ್ಗೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ಪ್ರತಿ ರೈತರು ಪ್ರತಿ ಬೆಳೆನೂ ಕೂಡ ಗೋಲ್ಡನ್ ಸಾಯಿಲ್ ಬಳಸೋ ಪ್ರತಿ ಬೆಳೆನೂ ನಮ್ಮದೇ ಬೆಳೆ. ಗೋಲ್ಡನ್ ಸಾಯಿಲ್ ಬಳಸೋ ಪ್ರತಿ ರೈತರು ನಮ್ಮವರೇ. ಹಾಗಾಗಿ ಪ್ರತಿ ರೈತರಿಗೂ ಉತ್ತಮ ಬೆಳೆ ಸಿಗಲಿ, ಬಂದಿರೋಂಥ ಬೆಳೆಗೆ ಉತ್ತಮ ಬೆಲೆ ಸಿಗಲಿ, ದೇವರ ಆಶೀರ್ವಾದ ರೈತರ ಮೇಲಿರಲಿ, ರೈತರಿಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನದಿಂದ ಅನುಕೂಲ ಆಗಲಿ ಅಂತ ಸದಾ ಕೇಳ್ಕೊಂತ ನಾನು ಶಿವಕುಮಾರ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು ಸರ್. ಅಲ್ಲಿ ರೈತರು ಕಾಯ್ತಾ ಇದ್ದಾರೆ ಸರ್, ಅರ್ಜೆಂಟ್ ಹೋಗ್ಬೇಕು ಸರ್, ಬೇಜಾರು ಮಾಡ್ಕೊಬೇಡಿ. ಇನ್ನೊಂದು ದಿವಸ ಬರ್ತೀನಿ ಸರ್. ಹಾಂ, ಬೇಜಾರು ಮಾಡ್ಕೊಬೇಡಿ, ಅರ್ಜೆಂಟ್ ಹೋಗ್ಬೇಕು. ಏನೆಲ್ಲ ಒಂದೇ ಥರ ತುಂಬುಗೊನೆಗಳು ಸರ್, ಎಲ್ಲ ಭಾಳ ಚೆನ್ನಾಗಿ ಬಂದೈತೆ ಅಡಿಕೆ. ನೋಡಿ, ಈ ಥರ ಗೊನೆಗಳು ಇಲ್ಲ. ಬೆಳೆ ಹೆಚ್ಚಲಿ ಸರ್, ನಾವಂತೂ ದೇವ್ರನ್ನ ಅದೇ ಕೇಳ್ಕೊಳ್ಳೋದು. ನಮಗಂತೂ ಭಾಳ ಖುಷಿ ಆಯಿತು. ಅದು ಈ 4 ತಿಂಗಳು ಬಿಸಿಲಲ್ಲಿ ಈ ಥರ ಗೊನೆ ಚೆನ್ನಾಗಿ ಬಂದಿದೆ. ಕಾಯಿ ತೂಕ ಬರ್ತಿದೆಯಲ್ಲ ಸರ್, ಕಾಯಿಲ್ಲ? ಹಾಂ, ಕಾಯಿ ತೂಕ ಸರ್. ಹಾಂ ಹಾಂ, ನೋಡಿ ಏನು ಗೊನೆ ಇದ್ದಾವೆ. ಸೆಟ್ಟಿಂಗು ಉದ್ರಿಲ್ಲ, ಹರಳು ಇಲ್ಲ ಸರ್, ಅಷ್ಟು ಉದ್ರಿಲ್ರಿ ಸರ್. ಎಲ್ಲಿದೆ? ತೋರಿಸಿ, ಎಲ್ಲೂ ಉದ್ರಿಲ್ಲ. ಅದೇ ಈ ಕೆಂಪು ಅರ್ಶಿನಕಾಯಿನೂ ಉದ್ರಿಲ್ಲ. ಆರಿಸಿದ್ದಾರೆ ಅಂದರು ಒಂದ್ಸರಿ ಅರ್ಶಿನಕಾಯಿ. ಸರ್, ನೆಕ್ಸ್ಟ್ ಟೈಮ್ ಬರ್ತೀವಿ ಸರ್, ಖಂಡಿತ ಬರ್ತೀವಿ. ಲೋಕೇಶ್ ತೋಟಕ್ಕೆ ಬಂದಾಗ ಇನ್ನೊಮ್ಮೆ ಬರ್ತೀವಿ. ಹೆಂಗೋ ತೋಟ ನೋಡಿದ್ದೀವಲ್ಲ, ಬರ್ತೀವಿ ಸರ್. ಅಷ್ಟೊತ್ತು ನಿಮ್ಮದು ಕಟಾವೆಲ್ಲ ಮುಗಿಸ್ಕೊಳ್ರಿ.